ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಬಾರ್ದು, ಇದರಲ್ಲಿ ಏನು ತಪ್ಪಿದೆ, ಅವ್ರನ್ನ ಮೇಲೆತ್ತೋದ್ರಲ್ಲಿ ಯಾವ ರೀತಿಯ ತಪ್ಪುಗಳು ನನಗೆ ಕಾಣಿಸ್ತಾ ಇಲ್ಲ ಅಂತ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರವಾಗಿ ಮಾತನಾಡಿರುವಂತಹ ಸಿಎಂ ಬೆಂಗಳೂರಿನಲ್ಲಿ ವಿಷಯವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ತಾವು ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದೆ ಅಂತ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಲಿಮರಿಗೆ 4% ಕೊಟ್ಟಿದ್ದಕ್ಕೆ ದೊಡ್ಡ ವಿರೋಧವನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಅವಕಾಶವನ್ನ ಕೊಡಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮುಸ್ಲಿಮರಿಗೆ ಸಾಮಾಜಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯ ಮೇಲ್ಜಾತಿಯ ವಿರೋಧಿ ಅಂತ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ, ಆದರೆ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ನನ್ನ ಒಂದು ಬೆಂಬಲ ಇರುತ್ತೆ, ಅವರ ಪರವಾಗಿ ನಾನು ಇರ್ತೀನಿ ಅಂತ ಸಿಎಂ ಬೆಂಗಳೂರಿನಲ್ಲಿ ಈ ವಿಷಯವಾಗಿ ಮಾತನಾಡಿದ್ದಾರೆ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮೊದಲು 50 ಲಕ್ಷಕ್ಕೆ ಮಾಡಿದೆ, ಆಮೇಲೆ 1 ಕೋಟಿ ಮಾಡಿದೆ, ಈಗ 2 ಕೋಟಿ ರೂಪಾಯಿ ಮಾಡಿದ್ವಿ. ಪ್ರವರ್ಗ 1, ಪ್ರವರ್ಗ 2 ಎ, ಪ್ರವರ್ಗ 2B ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು. ಏನು ಅಪೀಸ್ಮೆಂಟ್ ಮಾಡ್ತಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ? ವಿದ್ಯಾವಂತರಾಗಿದ್ದಾರಾ? ಆರ್ಥಿಕವಾಗಿ ಸಬಲರಾಗಿದ್ದಾರಾ? ಮತ್ತೆ ಯಾಕೆ ಮಾಡಬಾರದು? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಓಲೈಸುತ್ತದೆ. ಈ ಸಮಾಜದಲ್ಲಿ ಯಾರೇ ಇರಲು ಕೂಡ, ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವ್ರೆಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಮೇಲ್ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು. ನಾವು ಯಾರ ವಿರೋಧಿನೂ ಅಲ್ಲ, ಯಾವ ಜಾತಿ ವಿರೋಧಿನೂ ಅಲ್ಲ. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ, ಆ ಜನರ ಪರವಾಗಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ. ಎಲ್ಲಿವರೆಗೂ ಅವರು ಆರ್ಥಿಕವಾಗಿ ಸಬಲರಾಗಿಲ್ಲ, ಅವರು ವಿದ್ಯಾವಂತರಾಗಿದ್ದಾರಾ ಮತ್ತೊಂದು ಅಂತ ಎಲ್ಲಿವರೆಗೂ ಹೇಳ್ತೀರಿ, ಎಲ್ಲಿವರೆಗೂ ಈ ಮೀಸಲಾತಿಗಳನ್ನ ಕೊಡ್ತಾನೆ ಹೋಗ್ತಿರ್ತೀರಿ ಅನ್ನೋದಕ್ಕೆ ಯಾರಿಂದಲೂ ಕೂಡ ಉತ್ತರ ಇಲ್ಲ. ಆದರೆ ಹೇಳೋ ಹೇಳಿಕೆ ಮಾತ್ರ ಹೇಳ್ತಾನೆ ಇರ್ತೀರಿ, ಅವರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ, ವಿದ್ಯಾವಂತರಾಗಿಲ್ಲ, ಅವ್ರನ್ನ ಮೇಲೆತ್ತುವಂತಹ ಪ್ರಯತ್ನ ಅಂತ. ಇಲ್ಲಿವರೆಗೂ ಹಾಗಿದ್ರೆ ಕೊಟ್ಟಂತಹ ಮೀಸಲಾತಿ ಯಾರಿಗೆ ನಿಜವಾಗ್ಲೂ ತಲುಪಿದೆ?